ಇನ್ನು ಬಸ್ ಟಿಕೆಟ್ ದರ ಏರಿಕೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಗರಂ ಆಗ್ತಾ ಇದೆ. ಬಿಜೆಪಿ ಇದರ ವಿರುದ್ಧ ನಿರ್ಧಾರ ಮಾಡೀಗ ವಿರೋಧಕ್ಕೆ ಮುಂದಾಗ್ತಾ ಇದೆ. ಬಸ್ ಟಿಕೆಟ್ ದರ ಏರಿಕೆ ನಿರ್ಧಾರಕ್ಕೆ ಬಿಜೆಪಿ ವಿರೋಧ ಮಾಡ್ತಾ ಇದೆ. ಕೆಲವೇ ಹೊತ್ತಿನಲ್ಲಿ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ. ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಬಿಜೆಪಿಯ ಎಲ್ಲ ನಾಯಕರು, ಶಾಸಕರು, ಇನ್ನಿತರ ಮುಖಂಡರು ಮೆಜೆಸ್ಟಿಕ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರು ಕೂಡ ಅವ್ರ ಜೊತೆಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಬಸ್ ಟಿಕೆಟ್ ದರ ಏರಿಕೆ ನಿರ್ಧಾರಕ್ಕೆ ಬಿಜೆಪಿ ತೀವ್ರವಾದಂಥ ವಿರೋಧವನ್ನು ಮಾಡ್ತಾ ಇತ್ತು. ಇದು ಸರಿಯಲ್ಲ ಅಂತ ಹಿಂದೆ ಅಶೋಕ್ ಅವರು ಕೂಡ KSRTC ಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ. ಹೀಗಾಗಿ ಸಹಜವಾಗಿ ಸಾರಿಗೆ ವಿಚಾರ ಅವರಿಗೆ ಗೊತ್ತಿರುತ್ತೆ. ಆದರೆ ಸರ್ಕಾರ ಹೇಳ್ತಾ ಇರುವಂಥದ್ದು ಕಳೆದ 15 ವರ್ಷಗಳಿಂದ ಅಥವಾ 10 ವರ್ಷಗಳಿಂದ ದರ ಏರಿಕೆ ಆಗಿಲ್ಲ. ಹಿಂದೆ 2015ರಲ್ಲಿ ದರ ಏರಿಕೆ ಸಂಬಂಧಪಟ್ಟಂತೆ ಮಾಡಿದಂಥ ಸಂದರ್ಭದಲ್ಲಿ ಅಂದಿನ ಡೀಸೆಲ್ ದರ ತುಂಬ ಕಡಿಮೆ ಇತ್ತು. ಈಗ ಡೀಸೆಲ್ ದರ ಜಾಸ್ತಿ ಆಗಿದೆ. ಅಂದು ಕೇವಲ 9 ಕೋಟಿ ಡೀಸೆಲ್ಗೆ ಖರ್ಚಾಗ್ತಾ ಇದ್ದಾರೆ. ಇವತ್ತು 13 ರಿಂದ 14 ಕೋಟಿ ರೂಪಾಯಿಯಷ್ಟು ವೆಚ್ಚ ಆಗುತ್ತೆ. ಇದರ ಜೊತೆಗೆ ಸಾರಿಗೆ ಸಂಸ್ಥೆಗಳು ಈಗಾಗಲೇ ಬರ್ಡನ್ನಲ್ಲಿವೆ. ಸಾಲದ ಹೊರೆ ಅವ್ರ ಮೇಲಿದೆ. ಜೊತೆಗೆ ನಿರ್ವಹಣೆ ವೆಚ್ಚ ಕೂಡ ಜಾಸ್ತಿ ಇದೆ. ದರ ಏರಿಕೆ ಮಾಡಿದೆ ಗತಿ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ. ಆದರೆ ಬಿಜೆಪಿ ಈಗ ಗ್ಯಾರಂಟಿ ಯೋಜನೆ ಇದೆಲ್ಲಕ್ಕೂ ಕೂಡ ಕಾರಣ ಅಂತ ಆರೋಪ ಮಾಡ್ತಾ ದರ ಏರಿಕೆ ಮಾಡಿರೋದನ್ನು ಖಂಡಿಸಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೆ. ಇವತ್ತು ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಮಾಡಲಾಗ್ತಾ ಇದೆ. ಮೆಜೆಸ್ಟಿಕ್ನಲ್ಲಿ ಪ್ರತಿಭಟನೆ ನಡೆಸಲಿರುವಂಥ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಎಲ್ಲರೂ ಸೇರಿ ಒಂದು ಗಂಭೀರವಾದಂಥ ಹೋರಾಟವನ್ನು ನಾವು ರೂಪುರೇಷೆ ಈಗಾಗಲೇ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತನ್ನು ಬಿಜೆಪಿ ನಾಯಕರು ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ. ಈಗಾಗಲೇ ಬಿಜೆಪಿ ನಾಯಕರ ಪ್ರತಿಭಟನೆ ಆರಂಭವಾಗಿದೆ. ನೋಡ್ತಾ ಇರೋ ಮೆಜೆಸ್ಟಿಕ್ನಲ್ಲಿ ಎಲ್ಲ ನಾಯಕರು ಆಗಮಿಸಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಪರಿಷತ್ನ ವಿಪಕ್ಷ ನಾಯಕರು ಅವರು ಕೂಡ ಈಗಾಗಲೇ ಆಗಮಿಸಿದ್ದಾರೆ. ಹೀಗಾಗಿ ಎಲ್ಲ ನಾಯಕರು ಒಟ್ಟಾಗಿ ಈಗ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡ್ತಿದ್ದಾರೆ. ಏರಿಕೆ ಖಂಡಿಸಿ ಬಿಜೆಪಿ ನಾಯಕರು ನಡೆಸ್ತಾ ಇರುವಂಥ ಹೋರಾಟ ಇದು. ಬೆಂಗಳೂರಿನ ಪ್ರಮುಖ ಸಾರಿಗೆ ಕೇಂದ್ರವಾಗಿರುವಂಥ ಮೆಜೆಸ್ಟಿಕ್ನಲ್ಲೇ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಮೆಜೆಸ್ಟಿಕ್ ಎಲ್ಲೆಡೆಯೂ ಕೂಡ ಸಂಪರ್ಕ ಕಲ್ಪಿಸುವಂಥ ಒಂದು ಪ್ರಮುಖ ನಿಲ್ದಾಣ. ಹೀಗಾಗಿ ಸಹಜವಾಗಿ ಅನೇಕರಿಗೆ ರೀಚ್ ಆಗುತ್ತೆ. ಬೇರೆ ಬೇರೆ ಭಾಗದಿಂದ ಜನರು ಕೂಡ ಬರ್ತಾ ಇರ್ತಾರೆ. ಜೊತೆಗೆ ನಗರದ ಇನ್ನಿತರ ಭಾಗಕ್ಕೆ ಕನೆಕ್ಟ್ ಆಗುವಂಥ ಸಂಪರ್ಕ ಕೇಂದ್ರ ಕೂಡ ಅದು. ಈ ಹಿನ್ನೆಲೆಯಲ್ಲಿ ಮೆಜೆಸ್ಟಿಕ್ನಲ್ಲಿ ಪ್ರತಿಭಟನೆ ಮಾಡಿದ್ರೆ ಅದು ಒಂದು ಸಾಂಕೇತಿಕವಾಗೂ ಇರುತ್ತೆ. ಜೊತೆಗೆ ಜನಗಳನ್ನು ರೀಚ್ ಔಟ್ ಆಗೋದಕ್ಕೆ ತುಂಬ ಸಹಾಯ ಆಗುತ್ತೆ. ಈ ಕಾರಣದಿಂದ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಸ್ ಟಿಕೆಟ್ ದರ ಖಂಡಿಸಿ ಬಿಜೆಪಿ ಪ್ರತಿಭಟನೆ ಹಿನ್ನೆಲೆ ಈಗಾಗಲೇ ಎಲ್ಲ ತಯಾರಿ ಕೂಡ ನಡೀತಾ ಇದೆ. ಬಿಜೆಪಿ ಪ್ರತಿಭಟನೆಗೆ ರಾಮಲಿಂಗಾರೆಡ್ಡಿ ತಿರುಗೇಟನ್ನು ಕೊಟ್ಟಿದ್ದಾರೆ. ರಾಮಲಿಂಗಾರೆಡ್ಡಿ ಹೇಳ್ತಾ ಇರುವಂಥದ್ದು, ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಈಗಾಗಲೇ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿ ಇದು ಸರಿಯಲ್ಲ, ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಅಭಿವೃದ್ಧಿ ಮರೆತಿದ್ರು ಅನ್ನುವಂಥ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಬಿಜೆಪಿಯಲ್ಲಿ ಅಧಿಕಾರದಲ್ಲಿದ್ದಾಗ ಬಸ್ ದರ ಹೆಚ್ಚಳ ಮಾಡಿದ್ರು. ಅವರು ಅಧಿಕಾರದಲ್ಲಿದ್ದಾಗಲೂ ಕೂಡ ಬಸ್ ದರ ಹೆಚ್ಚಳ ಮಾಡಿದ್ರು. ಆಗ ಅವರಿಗೆ ಜನರ ನೋವು ತಿಳಿದಿರಲಿಲ್ವೇ ಅನ್ನುವಂಥ ಗಂಭೀರವಾದಂಥ ಪ್ರಶ್ನೆಯನ್ನು ಅವ್ರು ಕೇಳ್ತಾ ಇದ್ದಾರೆ. ನಮ್ಮ ಮೇಲೆ 5,900 ಕೋಟಿ ಸಾಲ ಇಟ್ಟು ಹೋಗಿದ್ದಾರೆ ಬಿಜೆಪಿಯವರು. 5,900 ಕೋಟಿ ಸಾಲ ಇಟ್ಟಿದ್ದಾರೆ. 9 ವರ್ಷಗಳಿಂದ ಪೆಟ್ರೋಲ್ ಡೀಸೆಲ್ ದರ ಇಳಿಸಿಲ್ಲ. ಗ್ಯಾಸ್ ಸಬ್ಸಿಡಿ ನಿಲ್ಲಿಸಿದಾಗ ಜನರ ಕಷ್ಟ ಕೇಳೋಕ್ಕಾಗಿಲ್ವೇ ಅವರಿಗೆ ಅನ್ನುವಂಥ ಪ್ರಶ್ನೆಯನ್ನು ಮಾಡಿದ್ದಾರೆ. ಮಾಧ್ಯಮ ಪ್ರಕಟಣೆಯ ಮೂಲಕ ಈ ರೀತಿಯಾದಂಥ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇದು ಮಾಧ್ಯಮ ಪ್ರಕಟಣೆಯ ಮೂಲಕ ಈಗಾಗಲೇ ರಾಮಲಿಂಗಾರೆಡ್ಡಿ ಹೇಳ್ತಾ ಇರುವಂಥ ಮಾತು. ಬಿಜೆಪಿ ನಾಯಕರ ಹತ್ರ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಿಂದೆ ಬಿಜೆಪಿ ಕಾಲದಲ್ಲೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆ ಉಂಟಾಗಿತ್ತು. ಆವತ್ತು ಕೂಡ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಅವರು ಅಭಿವೃದ್ಧಿಯನ್ನು ಮರ್ತಿದ್ರು. ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಬಸ್ ದರ ಹೆಚ್ಚಳಕ ಮಾಡಿಬಿಟ್ಟಿದ್ರು. ಆ ಸಂದರ್ಭದಲ್ಲಿ ಕೂಡ ಹೆಚ್ಚಳವಾಗಿ ಹೋಗಿತ್ತು. ಆಗ ಅವರಿಗೆ ಜನರ ತೊಂದರೆ ಗೊತ್ತಾಗಿರಲಿಲ್ವಾ? ನಮ್ಮ ಮೇಲೆ ಅಂದರೆ ಬಿಜೆಪಿ ಅವಧಿಯಲ್ಲಿ ಮುಕ್ತಾಯ ಆದಾಗ ಬಿಜೆಪಿ ಸರ್ಕಾರದಿಂದ ಹೊರಹೋದಂಥ ಸಂದರ್ಭದಲ್ಲಿ ನಮ್ಮ ಮೇಲೆ 5,900 ಕೋಟಿ ಸಾಲ ಇಟ್ಟು ಹೊರಗಡೆ ಹೋಗಿದ್ದಾರೆ. 9 ವರ್ಷಗಳಿಂದ ಪೆಟ್ರೋಲ್ ಡೀಸೆಲ್ ದರ ಅವರು ಇಳಿಸಿಲ್ಲ. ಅಂದರೆ ಕೇಂದ್ರ ಸರ್ಕಾರ ಇದ್ರ ಕಡಿಮೆ ಮಾಡಿಲ್ಲ. 9 ವರ್ಷದಲ್ಲೂ ಕೂಡ ಪೆಟ್ರೋಲ್ ದರ ಇಳಿಸಲಿದೆ. ಹೀಗಾಗಿ ಇವರು ಪ್ರತಿಭಟನೆಗೆ ಅರ್ಥ ಇಲ್ಲ ಅಂತ ಹೇಳ್ತಿದ್ದಾರೆ. ಬಸ್ ಟಿಕೆಟ್ ದರ ಏರಿಕೆ ಬಗ್ಗೆ KSRTC ಸ್ಪಷ್ಟನೆ ಕೊಟ್ಟಿದೆ. ಡೀಸೆಲ್ ಸಿಬ್ಬಂದಿ ವೆಚ್ಚ ಹೆಚ್ಚಳದಿಂದ ಸಂಸ್ಥೆಗೆ ಹೊರೆ ಆಗ್ತಾ ಇದೆ. 2020ರಲ್ಲಿ ಲೀಟರ್ಗೆ ಡೀಸೆಲ್ಗೆ 61 ರೂಪಾಯಿ ಇತ್ತು 2020ರಲ್ಲಿ. ಇವತ್ತು 2024ರಲ್ಲಿ ಡೀಸೆಲ್ಗೆ 86 ರೂಪಾಯಿ ಆಗಿದೆ. ಹಿಂದೆ 61 ರೂಪಾಯಿ ಇತ್ತು, ಇವತ್ತು 86 ರೂಪಾಯಿ ಆಗಿದೆ. ನಿತ್ಯ ಡೀಸೆಲ್ಗೆ ಬೇಕಾಗುವ ವೆಚ್ಚದಲ್ಲಿ 4.5 ಕೋಟಿ ಹೆಚ್ಚಳವಾಗಿದೆ. ಸಿಬ್ಬಂದಿ ವೇತನ ಹೆಚ್ಚಳದಿಂದ ನಿತ್ಯ 5.51 ಕೋಟಿ ಹೊರೆ ಆಗ್ತಾ ಇದೆ ಪ್ರತಿನಿತ್ಯ. ಟಿಕೆಟ್ ದರ ಏರಿಕೆಗೆ ಸಂಸ್ಥೆಯಿಂದ ಆದಾಯ ಬರುತ್ತೆ, ಅದರಿಂದ ನಿರ್ವಹಣೆ ಸೂಕ್ತವಾಗುತ್ತೆ, ಸರಿಯಾಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಹೀಗಾಗಿ ಪ್ರಯಾಣಿಕರು ಸಹಕಾರ ನೀಡಬೇಕು ಅಂತ KSRTC ಮನವಿ ಮಾಡಿದೆ. ಅವರಿಂದಲೂ ಕೂಡ ಕ್ಲಾರಿಫಿಕೇಶನ್ ಕೊಡ್ತಾ ಇದೆ. KSRTC ಸಂಪೂರ್ಣವಾದಂಥ ಸ್ಪಷ್ಟನೆಯನ್ನು, ವಿವರಣೆಯನ್ನು ಕೊಡ್ತಾ ಇದೆ. ಯಾಕೆ ನಾವು ದರ ಹೆಚ್ಚಳ ಮಾಡಿದ್ದೀವಿ ಅಂತ. ಡೀಸೆಲ್ ಸಿಬ್ಬಂದಿ ವೆಚ್ಚದ ಹೆಚ್ಚಳದಿಂದ ಸಂಸ್ಥೆಗೆ ಹೊರೆ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಈಗ ವಿಪಕ್ಷ ನಾಯಕರು ಮಾತಾಡ್ತಿದ್ದಾರೆ, ನೋಡೋಣ ಬನ್ನಿ. ಕ್ಷಮಿಸಿಬಿಡಿ ಅಂತ ಕೇಳಲಿಕ್ಕೆ ಬಂದಿದ್ದೀವಿ. ಗ್ಯಾರಂಟಿ ಕಾರಣಗಳಿಂದಾಗಿ ಇವತ್ತು ದುಬಾರಿ ಬೆಲೆಯನ್ನ ಜನ ತೆರಬೇಕಾಗಿದೆ. ಹಾಲಿನ ದರ ಹೆಚ್ಚಿಸಿದ್ರಿ, ವಿದ್ಯುತ್ ದರ ಹೆಚ್ಚಿಸಿದ್ರಿ,
ಟ್ಯಾಕ್ಸ್ಗಳನ್ನು ಎಲ್ಲದರ ಮೇಲೆ ಏರಿಸಿದ್ರಿ, ಸ್ಟ್ಯಾಂಪ್ ಡ್ಯೂಟಿಯನ್ನು ಏರಿಸಿದ್ರಿ, ರಿಜಿಸ್ಟ್ರೇಷನ್ ಫೀಸ್ಗಳನ್ನು ಹೆಚ್ಚಿಸಿದ್ರಿ. ಅಂದರೆ ನೀವು ಮಾಡಿದ್ದೇನೋ ಅಭಿವೃದ್ಧಿ ಒಂದು ಬಿಟ್ಟು ತಲೆ ಬೋಡ್ಸೋ ಕೆಲಸ ಮಾಡ್ತಾ ಇದ್ದೀರಿ. ಈಗ ನಾವು ಆಕ್ಚುಲಿ ಇವತ್ತು ತಲೆ ಬೋಡ್ಸ್ಕೊಂಡು ಓಡಾಡಬೇಕಾಗಿತ್ತು. ನೋಡೋಣ, ಯೋಚನೆ ಮಾಡ್ತೀವಿ. ಜನರಿಗಾಗಿ ನಾವು ಯಾವುದೇ ಸ್ಯಾಕ್ರಿಫೈಸ್ ಮಾಡೋದು ಮಾಡಲೇಬೇಕು. ಇವತ್ತು ನಮಗೆ ಇರ್ತಕ್ಕಂಥದ್ದು, ಇವತ್ತು ಜನರನ್ನ ಬಂದು ನೋಡಿ, ಈ ರೀತಿ ಅನಿವಾರ್ಯ ಕಾರಣ ಪಾಪ ಅವ್ರಿಗೆ ಇನ್ನು ಮುಂದೆ ಇದನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಬಸ್ ಟಿಕೆಟ್ ದರಗಳನ್ನು ಏರಿಸಲೇಬೇಕಂತ ಪರಿಸ್ಥಿತಿಗೆ ಅವ್ರು ಬಂದಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಖಜಾನೆ ಪೂರ್ತಿ ಖಾಲಿಯಾಗಿದೆ. ಇನ್ನು ಏನು ಮಾಡೋದು? ಆ ಖಾಲಿ ಆದ ಖಜಾನೆಯನ್ನು ಮುಚ್ಚಬೇಕಾದ್ರೆ ದಿನ ದುಡ್ಬೇಕಂತಂದ್ರೆ ಹಣನೂ ಬೇಕು. ಆ ಕಾರಣದಿಂದ ಈಗ ಬರೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಇದು ಮಾತ್ರ ಅಲ್ಲ, ಇನ್ನೂ ಉಳಿದಿದ್ದು ಬರೆ ಹಾಕ್ತಕ್ಕಂಥದ್ದು ಈ ವರ್ಷ. ಯಾಕಂದ್ರೆ ಇನ್ನು 3ನೇ ದಿನ, ಇದು ಹೊಸ ವರ್ಷ ಬಂದು 3ನೇ ದಿನಕ್ಕೆ 3 ನಾಮ ಹಾಕೋ ಕೆಲಸ ಮಾಡಿದೆ ಸರ್ಕಾರ. ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ನಾಮಗಳು ಹಾಕುವಂಥ ಕೆಲಸ ಶುರುವಾಗುತ್ತೆ. ಅದಕ್ಕೆ ಜನ ಸಿದ್ಧರಾಗಬೇಕಾಗುತ್ತದೆ. ಬೇಜಾರು ಮಾಡ್ಕೋಬೇಡಿ, ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳಲಿಕ್ಕೆ ಬಂದಿದ್ದೀವಿ. ಸರ್, ಈಗಾಗಲೇ ತಾವಿಲ್ಲಿ ಬರ್ತೀರಾ ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಒಂದು ಟ್ವೀಟ್ ನ ಕೂಡ ಮಾಡಿರುವಂತದ್ದು. ಈಗಾಗಲೇ ಇಂದಿನ ಬಿಜೆಪಿ ಸರ್ಕಾರ 5,900 ಕೋಟಿಯಷ್ಟು ಸಾಲವನ್ನು ಇಟ್ಟೋಗಿದೆ. ತಾವು ಅಧಿಕಾರಕ್ಕೆ ಬರಲ್ಲ ಅನ್ನೋಂಥದ್ದನ್ನ ಗೊತ್ತಾಗೇನೆ ಸಾಲ ಇಟ್ಟೋಗಿದ್ರೆ ನಾವು ಅಧಿಕಾರಕ್ಕೆ ಬಂದು ತೀರಿಸುವಂತ ದುಸ್ಥಿತಿ ಎದುರಾಗಿದೆ ಅನ್ನೋಂಥ ಟ್ವೀಟ್ ಮಾಡಿ. ಈಗ ಬಡ್ಜೆಟ್ ಪೇಪರ್ ಓದಕ್ ಬಂದ್ರೆ ಅವ್ರಿಗೆ ಓದ್ಕೊಳಕ್ ಹೇಳಿ. ನಮ್ದು ಸರ್ಪ್ಲಸ್ ಬಡ್ಜೆಟ್ ಇದ್ದಿದ್ದು, ಕೋತಾ ಬಡ್ಜೆಟ್ ಅಲ್ಲ. ಇವರಿವತ್ತು ಸಾಲ ಮಾಡ್ತಿದಾರಲ್ಲ, ಈಗಾಗಲೇ ಬಂದು 2 ವರ್ಷ ಆಗಿಲ್ಲ, 2 ವರ್ಷ ಕಂಪ್ಲೀಟ್ ಆಗಿಲ್ಲ.